ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 22ನೇ ತಾರೀಕು ನಮ್ಮ 101ನೇ ಕಾರ್ಯಾಗಾರ ಇರ್ತಕ್ಕಂಥದ್ದು. ಜ್ಯೋತಿಷ್ಯನ ಇದುವರೆಗೂ ಕೂಡ 60,000 ಜನಕ್ಕೆ ಕುಟುಂಬ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಬಂದಿರತಕ್ಕಂಥ ಎಲ್ಲ ಲೆಕ್ಕ ಹಾಕೊಂಡ್ರೆ 60,000 ಜನಕ್ಕೆ ಜ್ಯೋತಿಷ್ಯ ಕಲ್ತಿದ್ದಾರೆ. ಹಾಗೆ ಈಗ ಸ್ವಲ್ಪ ಇಂಗ್ಲಿಷ್ ಕ್ಲಾಸಸ್ ನಡೀತಾ ಇದೆ. ಸೊ 22ನೇ ತಾರೀಕು ಕನ್ನಡ ಕ್ಲಾಸ್ ಇರ್ತಕ್ಕಂಥದ್ದು. ಸೊ ಜಾಯ್ನ್ ಆಗಿ ಅನೇಕ ಗೊಂದಲಗಳು ಇರ್ತಕ್ಕಂಥದ್ದು ದೂರ ಆಗುತ್ತೆ. ಏನು ಗೊಂದಲ ಅಂತಂದ್ರೆ, ಎಸ್ಪೆಷಲಿ ಮದುವೆ ವಿಚಾರದಲ್ಲಿ 2 ವರ್ಷ 3 ವರ್ಷದಿಂದ ನೋಡ್ತಾ ಇರ್ತೀರ ಹುಡುಗ ಹುಡುಗಿನ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೆ, ನಿಮಗೆ ಒಂದು ಕುಜದೋಷ ಇದೆ, ಇರೋದೇ 4-5 10 ವರ್ಷ ತಗೊಂಡಿದ್ದಾರೆ ಅಂತ ಹೇಳಕ್ಕೆ. ನಿಮಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ನೀವು ನಗಬೇಕಾಗತ್ತೆ. ಖಂಡಿತ ನೀವು ನಗಬೇಕಾಗತ್ತೆ. ಸೀರಿಯಸ್ ಆಗಬೇಡಿ. ಅವ್ರು ಹೇಳಿದ್ದೆಲ್ಲ ಆಗ್ತಾ ಇಲ್ಲ ಅನ್ನೋದು ತುಂಬಾ ಜನಕ್ಕೆ ಏನಾಗುತ್ತೆ, ನಂಬಿಕೆ ಬಹಳ ಸ್ಟ್ರಾಂಗ್ ಆಗಿಬಿಡುತ್ತೆ. ಸೊ ಒಂದು ಕುಜದೋಷ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ಅದು ಬಿಟ್ರೆ ಸರ್ಪದೋಷ ಹೇಳ್ತಾರೆ. ಸೊ ಯಾವುದೂ ಆಗಿಲ್ಲ ಅಂತಂದ್ರೆ ಮದುವೆ ವಿಳಂಬ, ಕುಂಭ ವಿವಾಹ ಮಾಡಿ, ಕದಳಿ ವಿವಾಹ ಮಾಡಿ ಅಂತ ಹೇಳ್ತಾರೆ. ಅದಿಲ್ಲ ಅಂತಂದ್ರೆ ಯಾವುದೋ ಇನ್ನೊಂದು 2 ಎಕ್ಸ್ಟ್ರಾ, ಇನ್ನೊಂದು 2 ಎಕ್ಸ್ಟ್ರಾ, ಅದು ಪಿತೃದೋಷನೋ ಸ್ತ್ರೀ ಶಾಪನೋ ಹೇಳ್ತಾರೆ. ಇಷ್ಟು ತಿಳ್ಕೊಳಕ್ 10 ವರ್ಷ ಓದಿದಾರ ಅವರು. ನೀವು ಆಲೋಚನೆ ಮಾಡಬೇಕು. ಇಷ್ಟು ಹೇಳಕ್ಕೆ ಏನೊಂದು 4-5. ನೀವು ಎಲ್ಲಿಂದ ಎಲ್ಲೇ ಹೋಗಿ, ಕರ್ನಾಟಕದ ಬೀದರಿಂದ ಹಿಡಿದು ಇಲ್ಲಿ ಕೆಳಗಡೆ ಲಾಸ್ಟ್ವರೆಗೂ ಯಾವ್ದು ಕೊಳ್ಳೇಗಾಲನೋ ಚಾಮರಾಜನಗರನೋ ಯಾವ್ದು ಬರುತ್ತೆ ನೋಡಿ, ಆ ಬೀದರಿಂದ ಹಿಡಿದು ಅಲ್ಲಿವರೆಗೂ ಈ ಕಡೆಯಿಂದ ಆ ಕಡೆ ಹೋಗಿ ಬನ್ನಿ ಅಗಲಕ್ಕೂ. ನಿಮ್ ಜಾತಕ ಎತ್ಕೊಂಡು ಹೋದ್ರೆ ನಾನು ಹೇಳಿರ್ತಕ್ಕಂಥ 5ರಿಂದ 6 ಬಾಯಲ್ಲಿ ಬರ್ತಕ್ಕಂಥದ್ದು ಬಿಟ್ರೆ ಯಾವುದೂ ಇಲ್ಲ. ಇನ್ನಿರೋದೇ 9 ಗ್ರಹ. ಬಟ್ ಎಲ್ಲಿಂದ ಎಲ್ಲೇ ಹೋಗ್ಲಿ, ಯಾರೂ ಕೂಡ ನಿಮ್ಮ ದಶಾ ಭುಕ್ತಿ ಮೇಲೆ ಒಬ್ರು ಮಾತಾಡೋದೇ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಸಜೆಸ್ಟ್ ಮಾಡೋದು, ನೀವು ಬಂದು ಕಲೀರಿ. ನಿಮ್ಮ ಮಕ್ಕಳು ಮದುವೆ ಯಾವಾಗಿದೆ ನೋಡ್ಕೊಳ್ಳಿ. ಸುಮ್ಮನೆ ಯಾಕೆ ಮನಸ್ಸು ಹಾರಾಡ್ಕೊಂಡು ತಲೆ ಕೆಡಿಸ್ಕೊಂಡು 25 ವರ್ಷ ಆಯ್ತು, 28 ವರ್ಷ ಆಯ್ತು, 30 ಆಯ್ತು, 35 ಆಯ್ತು. ಯಾಕೆ ಇವತ್ತು ಇಷ್ಟು ಪಾಪ್ಯುಲರ್ ಈ ಪ್ರೋಗ್ರಾಮ್ ಅಂತಂದ್ರೆ, ಜ್ಯೋತಿಷ್ಯ ಅಂದ್ರೆ ಟೈಮಿಂಗ್ ಅನ್ನೋದು ಹೇಳಿ 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 ಈಗ ಸ್ವಲ್ಪ ಜನ ಚೇಂಜ್ ಆಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಅಂತ ಹೇಳಿದಾಗ ನನಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಏನಪ್ಪಾ, ಒಂದು ಕುಟುಂಬ ಸಮೇತ ಕಲಿಯಕ್ಕೆ ಒಂದು 15,000 ಇಟ್ಟಿದೀವಿ, ಯಾಕೆ ಈ ತರ ಕಲ್ತು ಅವ್ರ ಟೈಮ್ ಯಾವಾಗ ಬರುತ್ತೆ ಅಂತ ನೋಡ್ಕೊಂಡು ಸಮಾಧಾನ ಮಾಡ್ಕೋಬಹುದು. ತೀರಾ ಭಯದಿಂದ ಇರುವಂತ ಒಂದು ವಾತಾವರಣ. ಈಗ 28ರಲ್ಲಿ 27ರಲ್ಲಿ ನಾವು ಮದುವೆ ಸ್ಟಾರ್ಟ್ ಆದ್ರೆ ನೋಡೋದು, ಸಾಮಾನ್ಯವಾಗಿ 1 ವರ್ಷದಲ್ಲಿ ಆಗ್ಬಿಟ್ರೆ ಏನ್ ಅನ್ಸಲ್ಲ. 2 ವರ್ಷ ಆಯ್ತು ಅಂತಂದ್ರೆ ಅಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಒಂದು ತಂದೆ ತಾಯಿಗಳಿಗೂ ಭಯ, 2ನೇದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಏನೋ ಒಂಥರ ಯಾಕೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ. ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್, ನಂದೇನೋ ಸ್ಯಾಲ್ರಿ ಸರಿ ಇಲ್ವಾ, ಕಂಪನಿ ಸರಿ ಇಲ್ವಾ, ನನ್ನ ಸಂಬಳ ಸರಿ ಹೋಗ್ತಾ ಇಲ್ವಾ, ನಾನು ನೋಡಕ್ ಸರಿ ಇಲ್ವಾ, ಚೆನ್ನಾಗಿಲ್ವಾ, ಇವೆಲ್ಲನೂ ಜೊತೆಲಿ ನನ್ನ ಹಾರೋಸ್ಕೋಪ್ ಇಷ್ಟು ವೀಕ್ ಆಗಿದೆಯಾ, ಏನೇನೋ ದೋಷ ಹೇಳ್ತಾರೆ. ಇದೆಲ್ಲ ಕಾನ್ಫಿಡೆನ್ಸ್ ಕುಗ್ಗಿಸ್ತಕ್ಕಂತ ಒಂದು ಕ್ಷೇತ್ರವಾಗಿದೆ. ಬಹಳ ಹಿಂದಿನಿಂದನೂ ಯಾವ ದೋಷನೂ ಹೇಳ್ಕೊಂಡ್ ಬಂದಿಲ್ಲ. ಈ ನಡುವೆ ಒಂದು 30-40 ವರ್ಷದಿಂದ ಒಂದು ಏನಾದ್ರೂ ಆಗ್ಲಿ ವ್ಯಾಪಾರೀಕರಣ ಮಾಡಬೇಕು ಅಂತ. ವ್ಯಾಪಾರೀಕರಣ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಎಲ್ಲರಿಗೂ ಹೊಟ್ಟೆಪಾಡು ಇಂಪಾರ್ಟೆಂಟೇ. ಆದ್ರೆ ಎಲ್ಲದಕ್ಕೂ ಕೂಡ ವ್ಯಾಪಾರೀಕರಣ ಮಾಡಿ ಆಗದೆ ಇರೋದನ್ನ ಆಗತ್ತೆ ಅಂತ ಹೇಳ್ಕೊಂಡು ಹಿಂಗ್ ಪೂಜೆ ಮಾಡಿಸಿ ಇಲ್ದರ ದೋಷ ಹೋಗ್ಬೇಕು ಅಂತ ಹೇಳಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟು ಅದನ್ನ ನೀವು ಮಾಡಿಸಿ, ಕೊನೆಗೆ 2 ವರ್ಷ ಆಯ್ತು ಅದನ್ನ ಮಾಡಿಸಿದ್ವಿ, 2 ವರ್ಷ ಆಯ್ತು ಇದನ್ನ ಮಾಡಿಸಿದ್ವಿ, ಅದನ್ನ ಮಾಡಿಸಿದ್ವಿ, ಏನೂ ಆಗಿಲ್ಲ. ಸೊ ಮಾಡಿಸಿ ಅಂದವ್ರ ಹತ್ರ ಮತ್ತೆ ಹೋಗೋದಿಲ್ಲ. ಒಂದು ಜ್ಯೋತಿಷ್ಯದ ಮೇಲೆ ಒಂದು ವಿರಕ್ತಿ ಬರ್ತಕ್ಕಂಥದ್ದು, ಹಾಗೆ ಬೇಜಾರಾಗ್ತಕ್ಕಂಥದ್ದು ಒಂದು 70ರಿಂದ 80% ಇವತ್ತು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ಟೈಮ್ ಬಂದಾಗ ಅಲ್ಲಿ ಪೂಜೆ ಮಾಡಿಸಿದಾಗ ಅದು ಇದು ಕಾಕತಾಳೀಯ ಆಗುತ್ತೆ. ಅದು 100% ನಾನು ನೋಡಿದ್ದೀನಿ.
ಮದುವೆ ವಿಚಾರದಲ್ಲಿ ದಶಾನಾಥನೇ ಇಂಪಾರ್ಟೆಂಟು. ದಶ ಎಲ್ಲಿ ಕೂತಿದ್ದಾನೆ, ದಶ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ, ದಶ ಯಾವ ಸಬ್ಲಾಡಲ್ಲಿ ಕೂತಿದ್ದಾನೆ, ಅವನ ಮೇಲೇನೆ ನಿರ್ಣಯ ಆಗುತ್ತೆ. 2ನೇ ಮನೇಲಿ ಕುಜ ಇದೆ, 1ನೇ ಮನೇಲಿ ಕುಜ ಇದೆ, 7ನೇ ಮನೇಲಿ ಕುಜ ಇದೆ ಅಂತ ಈ ಕಾಂಪೌಂಡರ್ ಹೇಳ್ತಕ್ಕಂಥ ವಿಚಾರಗಳಿಗೆ ಹೋಗಿ ಇವತ್ತವರೆಗೂ ಸಕ್ಸಸ್ಸೇ ಆಗಿಲ್ಲ. ಅದು 100% ಸಕ್ಸಸ್ ಆಗಿಲ್ಲ. ಇದೆಲ್ಲ ಪಂಚಾಂಗದವ್ರು, ನಾನು ಇದು 8 ವರ್ಷದಿಂದ ಹೇಳಿದ್ರು ಕೂಡ ಯಾರೋ ಪಂಚಾಂಗ ಬರೆದವರು ಕೂಡ ಅಪ್ರೂವ್ ಮಾಡಿ ಅಂತಾನೂ ಬರಲಿಲ್ಲ. ನಾನಿದು ಹೇಳಿ ಇಟ್ಟಿದ್ದೀನಿ. ಯಾಕೆಂದ್ರೆ ಸೈನ್ಸ್ ಮಾತಾಡೋಣ. ಜ್ಯೋತಿಷ್ಯ ಅಂದ್ರೆ ಇಟ್ ಈಸ್ ಮೋರ್ ಆಫ್ ಸೈನ್ಸ್. ಎಫೆಕ್ಟ್ ಇದೆ, ಎಫೆಕ್ಟ್ ಇಲ್ಲ ಅಂತಲ್ಲ. ಆದ್ರೆ ಕುಜದೋಷ ಅನ್ನೋ ಅಪ್ಲಿಕೇಶನ್ನೇ ಬೇರೆ. ನೀವೆಲ್ಲ ನೋಡಿ, ಜ್ಯೋತಿಷ್ಯ ಅಂತಂದ್ರೆ ಕಳೆದ ನಾನು 30 ವರ್ಷದಿಂದ ನೋಡ್ತಾ ಇರ್ತಕ್ಕಂಥದ್ದು, ಏನು ಓದಬೇಕು ಅನ್ನೋದು ಫಸ್ಟ್ ಒಂದು ಜ್ಯೋತಿಷ್ಯದಲ್ಲಿ ಒಂದು ಮಾರ್ಗದರ್ಶನ, ಯಾವ ವೃತ್ತಿ ನಮ್ಗೆ ಒಳ್ಳೆಯದು ಅನ್ನೋದು ಮಾರ್ಗದರ್ಶನ, ನನಗೆ ವ್ಯಾಪಾರ ಒಳ್ಳೆಯದು ಅಥವಾ ನನಗೆ ಒಬ್ಬರ ಕೈ ಕೆಳಗಡೆ ಮಾಡಬೇಕು ಅನ್ನೋದು ಒಂದು ಕೊಡ್ತಕ್ಕಂಥ ಒಂದು ಡೈರೆಕ್ಷನ್ನು, ಮದುವೆ ವಿಚಾರದಲ್ಲೂ ಡೈರೆಕ್ಷನ್ನು, ಆರೋಗ್ಯದಲ್ಲೂ ಡೈರೆಕ್ಷನ್ನು, ಹಾಗೆ ಏನಾದ್ರು ಸಾಧನೆ ಮಾಡಬೇಕಾದ್ರೂ ಡೈರೆಕ್ಷನ್ ಇರುತ್ತೆ, ಮನೆ ತಗೊಳ್ಬೇಕಾದ್ರೂ ಡೈರೆಕ್ಷನ್ ಇರುತ್ತೆ. ಆದರೆ ನಾನು ಜ್ಯೋತಿಷ್ಯನ ಕಳೆದ ಇಷ್ಟು ವರ್ಷದಿಂದ ನೋಡಿದಾಗ ಎಲ್ಲ ಕೇಂದ್ರೀಕೃತ ಮದುವೆ ಬಂದ್ಬಿಟ್ರೆ ಬೇರೆ ಏನಕ್ಕೂ ಆಗಲ್ಲ. ಯಾವ ವಾಹಿನಿ ತಗೊಂಡ್ರೆ ಮದುವೆ 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 ಮದುವೆ. ಅದರಲ್ಲಿ ಈ ನಡುವೆ ಲವ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಲವ್ ಮಾಡೋಕ್ಕಿಂತ ಮುಂಚೆ ಮ್ಯಾಚ್ ಮೇಕಿಂಗ್ ಮಾಡಲ್ಲ, ಲವ್ ಆದ್ಮೇಲೆ ಫೋನ್ ಮಾಡ್ತಾರೆ ಮ್ಯಾಚ್ ಮೇಕಿಂಗ್. ಎಂತ ವಿಪರ್ಯಾಸ! ಏನೋ ನೋಡಿ ಮೆಚ್ಕೊಂಡ್ಬಿಟ್ಟಿರ್ತಾರೆ. ಮೆಚ್ಕೊಂಡಾದ್ಮೇಲೆ ತಂದೆ ತಾಯಿಗಳು ಆ ಟೈಮಲ್ಲಿ ಜಾತಕ ತೋರ್ಸಕ್ ಓಡೋಗ್ತಾರೆ. ಅದ್ರಲ್ಲಿ ಹೆದರ್ಸೋದು ಬೇರೆ. ಇಲ್ಲೇ ನಾರ್ಮಲ್ ಆಗಿ ಮದುವೆ ಆಗೋದನ್ನೇ ಸುಳ್ಳು ಹೇಳ್ತಾರೆ ಅಲ್ವಾ? ನಾರ್ಮಲ್, ನಿಮ್ಗೆ ಆ ದೋಷ ಇದೇ ದೋಷ ಇದೆ, ತಂದೆ ತಾಯಿ ನೋಡಿರೋದನ್ನ ನಾನು ರೆಡಿ ಇದ್ದೀನಪ್ಪ ಮಾಡ್ಕೊಳಕ್ಕೆ ಅಂತ ಹುಡುಗ ಹುಡುಗಿ ಇರೋರೆ ಬರೋದು. ಅದು ಸೆಟ್ ಆಗಲಿ ಇದು ಸೆಟ್ ಆಗಲಿ ಫಸ್ಟ್ ಇವ್ರದ್ದು ನೋಡ್ಕೊಳ್ತಾರೆ. ಕೆಲಸದ ವಿಚಾರ ಅಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಇನ್ನೊಂದೇನು ಅಂತಂದ್ರೆ ಎಲ್ಲಾ ಸರೋಗಿ ಅವ್ರಿಗೆ ಯಾವುದೋ ಒಂದು ಕೆಲಸದ್ದು ಏನೋ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವಾಗ ಜಾತಕದ ಮೇಲೆ ತಾಕ್ಬಿಡ್ತಾರೆ. ಜಾತಕ ಸೆಟ್ ಆಗಿಲ್ಲ, ಹುಡುಗನ್ ಕುಜ ದೋಷ, ಹುಡುಗಿಗೆ ಸರ್ಪದೋಷ. ನಿಮ್ಗೆ ದೋಷ ಬರಲ್ವಾ ಹಂಗೆಲ್ಲ ಹೇಳಿದ್ರೆ? ಹೋದಾಗ ನೋಡಿದಾಗ ನೀವೇ ಯಾರ್ರಿ ದೋಷ ಹೇಳಕ್ಕೆ? ಇನ್ನೊಬ್ರದ್ದು ಯಾರೋ ಹೇಳಿರೋದು ನೀವ್ಯಾಕೆ ಕೇಳ್ಬೇಕು? ನಮ್ಗೆ ಇಷ್ಟ ಆಗಿಲ್ಲ ಸಂಬಂಧ, ಮುಗ್ದೋಯ್ತು. ಎಂತೆಂತ ನಾಲ್ಗೆಯಲ್ಲಿ ಸರಸ್ವತಿ ಅಪಸ್ವರ ಮಾಡ್ತೀರಾ ಅನ್ನೋದು ನಾವು ದೋಷ ಅಂತ ಹೇಳ್ತೀವಲ್ಲ. ನಂಬರ್ 1 ದೋಷ ತಂದೆ ತಾಯಿಗಳಿಗೆ ಅಂಟ್ಕೊಂಡಿದೆ. ಇವತ್ತು ನಿಮ್ಗಳಿಗೆಲ್ಲ ದೋಷ ಅಂಟ್ಕೊಂಡಿದೆ. ಯಾಕಪ್ಪ ಅಂದ್ರೆ ಹುಡುಗಿನ ನೋಡಕ್ ಹೋಗ್ತೀರಾ, ಹುಡುಗನ್ ನೋಡಕ್ ಹೋಗ್ತೀರಾ, ಇಷ್ಟ ಆಗಿಲ್ಲ ಅಂದ್ರೆ ಏನೋ ಸಂಬಳದಲ್ಲೋ ಯಾವ್ದೋ ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಡಿ. ನಿಮ್ಗಳ ಒಂದು ವಿಚಾರಕ್ಕೆ ಮಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಜಾತಕ ಸೆಟ್ ಆಗಿಲ್ಲ, ಹುಡುಗಂದ ಏನೋ ದೋಷ ಇದೆ ಅಂತ ಹೇಳ್ಬಿಟ್ರು ಅಂತ ಸುಳ್ಳು ಹೇಳದೆ ಬರೀ. ಅಲ್ಲಿ ನವಗ್ರಹಗಳು ನಿಮ್ಗೆ ಏನು ಮಾಡಲ್ವಾ? ದೋಷ ಇದೆ ಅಂತ ಪರಿಹಾರಕ್ಕೆ ಓಡೋಗ್ತಿರಲ್ವಾ ಪುರೋಹಿತರ ಹತ್ರ, ಇನ್ನ ವೇಷಧಾರಿಗಳ ಹತ್ರ. ನಾನ್ ನಿಮಗೊಂದು ಕ್ವಶನ್ ಕೇಳ್ತಾ ಇರೋದು, ಅವ್ರು ಹೇಳಿರೋ ದೋಷನ ಕೇಳಿಸ್ಕೊತಿರಲ್ವಾ? ನೀವು ಯಾರಿಗಾರು ದೋಷ ಹೇಳ್ಬೇಕಾದ್ರೆ ಅದು ದೋಷ ಬರಲ್ವಾ? ಅದ್ರದ್ದು 1000 ಪಟ್ಟು ನಿಮಗೆ ಅಂಟ್ಕೊಳ್ಳುತ್ತೆ ನೋಡಿ. ಕರ್ಮ ಅಂಟ್ಕೊಳ್ಳುತ್ತೆ, ದೋಷ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋದನ್ನ ನಿಮ್ಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಅವಳು ಹುಡುಗಿದು ಸ್ಯಾಲ್ರಿ ಜಾಸ್ತಿನೋ, ಓದಿರೋದು ಜಾಸ್ತಿನೋ, ಏನೋ ಓದಿರೋದು ಜಾಸ್ತಿ, ಸ್ಯಾಲ್ರಿ ಜಾಸ್ತಿ, ನಮ್ಗೆ ಮ್ಯಾಚ್ ಆಗಲ್ಲ, ಬಿಟ್ಬಿಡಿ. ಸಂಬಂಧದಲ್ಲಿ ನಮ್ಮ ಹುಡುಗನಿಗೆ ಏನೋ ಸ್ವಲ್ಪ ಜಾಸ್ತಿ ಓದಿರೋಳು ನೋಡ್ತಾ ಇದೀವಿ, ಅಥವಾ ಸಂಬಂಧದಲ್ಲಿ ನಮ್ಮ ಹುಡುಗನಿಗೆ ಹುಡುಗಿನೂ ಜಾಸ್ತಿ ಓದಿರೋದು ನೋಡ್ತಾ ಇದೀವಿ ಅಷ್ಟೇ. 90% ಜ್ಯೋತಿಷ್ಯನೇ ಇಟ್ಕೊಂಡು ಸುಳ್ಳು ಹೇಳ್ತಿರಲ್ವಾ, ಅದೇ ದೋಷ ನಿಮ್ಮ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ. ಇಂಥದ್ದೆಲ್ಲ ನೀವೆಲ್ಲ ಬಿಟ್ಬಿಡ್ತೀರಾ, ದೋಷಗಳು ಅಂಟರಿಸ್ಕೊಳ್ಳೋದು. ಅದು ಬಿಟ್ಟು ಜಾತಕದಲ್ಲಿರೋ ದೋಷನ ಹುಡ್ಕೊಂಡು ಹೋಗ್ತಿರಲ್ಲ, ನಿಮಗೆ ಒಂದ್ ಸ್ವಲ್ಪ ಆದ್ರೂ ಆತ್ಮಸಾಕ್ಷಿ ಏನಾದ್ರು ಇರ್ಬೇಕಲ್ವಾ? ಯಾಕಂದ್ರೆ ನಾನು ಈ ಸಬ್ಜೆಕ್ಟ್ ಅಲ್ಲಿ 30 ವರ್ಷದಿಂದ ಇದ್ದೀನಲ್ವಾ. ಈ ಸಬ್ಜೆಕ್ಟ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇದು ನಮ್ಮ ಕರ್ಮನ ಬಿಡಲ್ಲ, ನನ್ನೂ ಬಿಟ್ಟಿಲ್ಲ, ನಿಮ್ಮನ್ನು ಬಿಡಲ್ಲ. ಸಾಧ್ಯವಾದಷ್ಟು ಸತ್ಯ ಹೇಳಬೇಕು, 99.99%. ಇದು ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಇದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಜ್ಯೋತಿಷ್ಯ ಅಂದ ತಕ್ಷಣ ಪರಿಹಾರ ಆಗ್ಬಿಡುತ್ತೆ. ಎಷ್ಟೋ ಜನ ಬಾಯಲ್ಲಿ ಹೇಳ್ತಾರಲ್ಲ, ನೇನು 60,000 ಕೇಳ್ಕೊಟ್ಟವನಂತವನು, 60,000 ಜನಕ್ಕೆ ಹೇಳ್ಕೊಟ್ಬಿಟ್ಟು ಅವನಿಗೇನೋ ಸಮಸ್ಯೆ ಬಂದಿದ್ದು ಅವನೇ ಬಗೆಹರಿಸ್ಕೊಂಡಿಲ್ಲ. ಯಾರೇ ಹೇಳಿದ್ದು ನಿಮ್ಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಅಂತ? ಈ ಕಾಂಪೌಂಡರ್ಗಳಿಂದನೇ ಆಗಿರೋದು, ಪಕ್ಕಾ ಈ ಕಾಂಪೌಂಡರ್ಗಳಿಂದನೇ ಆಗಿರೋದು. ನಾವು ಸೈನ್ಸ್ ಕಡೆ ಒಂದು ಕಡೆ ಹೋಗ್ತಾ ಇದ್ರೆ ಮೇಲ್ಗಡೆಗೆ ಸೈನ್ಸ್ ಕಡೆ, ಈ ಕಡೆ ಕೆಳಗಡೆ ಮೂಢನಂಬಿಕೆಯಲ್ಲಿ ಕೆಳಗೆ ಹೋಗ್ತಾ ಇದೀವಿ. ಯೋಚನೆ ಮಾಡಿ.
ಜ್ಯೋತಿಷ್ಯ ಸೈನ್ಸೇ, 101% ಸೈನ್ಸೇ. ಅದರಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಸ್ ಆರ್ ನೋ ಅಷ್ಟು ಮಾತ್ರ ನೋಡಬೇಕು. ಇಟ್ ಈಸ್ ಬೇಸ್ಡ್ ಆನ್ ಅವರ್ ಕರ್ಮ ಥಿಯರಿ. ಆ ಕರ್ಮ ಥಿಯರಿನ ನಾವು ನೋಡಬೇಕು ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ಲಾನೆಟರಿ ಇಂಟೆಲಿಜೆನ್ಸ್. ಆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನ್ ಮಾಡಿದೆ, ಆಸ್ಟ್ರೋಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ ಇಂದ ಬಂದಿರೋದಿವೆಲ್ಲ. ಆಸ್ಟ್ರೋಫಿಸಿಕ್ಸ್ ಯಾಕಂದ್ರೆ ಒಂದು ಗ್ರಹ ಸೂರ್ಯನ ಸುತ್ತ ಇದೆ, ಏನೋ ಶಕ್ತಿ ಗಿಕ್ತಿ ಎಲ್ಲ ಹೇಳ್ತಾರಲ್ಲ, ಆ ಶಕ್ತಿ ಇಲ್ವಾ ಮತ್ತೆ ಸುತ್ತಾ ಇರೋದು? ಅದನ್ನ ಶಕ್ತಿ ಅಂತ ಹೇಳ್ತೀರಾ? ನಮ್ಮ ಮೇಲೆ, ನಮ್ಮ ಜೀವನದ ಮೇಲೆ ನಡೀತಾ ಇರೋ ಪ್ರಭಾವ ಶಕ್ತಿ ಅದ್ರ ಮೇಲೆ ಬೀಳಲ್ಲ. ಏನು ಗ್ರಹಗಳು ಮತ್ತೆ ಸೂರ್ಯ ಚಂದ್ರ ಎಲ್ಲ ಸುಮ್ನೆ ಅವ್ರದ್ದೊಂದು ಆಕ್ಟಿವಿಟಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿರೋರೆಲ್ಲ ವೇಸ್ಟ್ಗಳು, ಇಲ್ಲಿ ಇರೋ ನಡೀತಕ್ಕಂಥ ಕೆಲಸಗಳೆಲ್ಲ ವೇಸ್ಟ್ಗಳು ಅಂತ ಸೈನ್ಸ್ ಹೇಳುತ್ತೆ. ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ, ನಮ್ಗಳಿಗಾಗ್ತಕ್ಕಂಥ ವಿಚಾರಗಳೆಲ್ಲ ಬಿಟ್ಬಿಡ್ತೀವಿ. ದೆನ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್? ಒಂದೇ ಒಂದು ಕ್ವಶನ್ ಸೈನ್ಸ್ ಕೇಳೋದು, ವಾಟ್ ಇಸ್ ದಿ ಪರ್ಪಸ್ ಆಫ್ ಲೈಫ್? ಸೈನ್ಸ್ ಅವ್ರು ಕೇಳೋದು. ಏನೋ ಆನ್ಸರ್ ಇದ್ರೆ ಮಾಡಿ, ಫೋನ್ ಮಾಡಿ ಕೇಳಿ, ವಾಟ್ ಇಸ್ ದಿ ಪರ್ಪಸ್ ಆಫ್ ಲೈಫ್? ಇಂಥ ಸಂದರ್ಭದಲ್ಲಿ ನಾನು ಪ್ರತಿ ಸತಿ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತೀನಿ, ಯಾವ ರಾಶಿ ಭವಿಷ್ಯನೂ ಇಲ್ಲ. ನಾನು ಮೊನ್ನೆ ಉಗಾದಿ ಭವಿಷ್ಯ ಹೇಳ್ಬೇಕಾದ್ರೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದೀನಿ, ಅಲ್ಲಿ ಬಂದಿರತಕ್ಕಂಥ ಲಗ್ನ ತಗೋಬೇಕು, ನಿಮ್ಮ ಲಗ್ನ, ಅದ್ರಲ್ಲಿ ಬರ್ತಕ್ಕಂಥ ಯಾವ್ದಾದ್ರು ಒಂದು ಗ್ರಹ ದಶಾದಲ್ಲಿ ಎಲ್ಲಿ ಕೂತಿದೆ ಅಂತ ನೋಡ್ಬೇಕು. ಅಷ್ಟು ಮೈನ್ಯೂಟ್ ಆಗಿ ಹೋಗಿ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಆ ದಶನೇ ಬಂದಿಲ್ಲ ಅಂತಂದ್ರೆ ನಿಮ್ಗೇನು ಆಗದೇ ಇಲ್ಲ. ಆ ದಶನೂ ಇಲ್ಲ, ಅಲ್ಲಿ ಮನೆ ಎಫೆಕ್ಟು ಇಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಸೊ ಇಂಥ ಒಂದು ವಿಚಾರದಲ್ಲಿ ನೋಡ್ಬೇಕು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ದಾದ್ರು ಸಂಬಂಧ ಇಷ್ಟ ಇಲ್ಲ ಅಂತಂದ್ರೆ, ನಮ್ಗೆ ಇಂಥ ವಿಚಾರದಲ್ಲಿ ಇಷ್ಟ ಅಲ್ಲ ಅಂತ ಹೇಳ್ಬಿಡಿ, ಅದ ತಥಾಸ್ತು ಮಾಡ್ಬಿಡ್ತಾನೆ. ನವಗ್ರಹಗಳು ತಥಾಸ್ತು ಆಗ್ಬಿಡುತ್ತೆ. ಅದು ಬಿಟ್ಬಿಟ್ಟು ನಿಮ್ಮ ಹುಡುಗನಿಗೆ ಕುಜದೋಷ ಅದಕ್ಕೆ ಬೇಡ, ಪಾಯಿಂಟ್ಸ್ ಬಂದಿಲ್ಲ, ಜ್ಯೋತಿಷ್ಯರು ಹೇಳಿದ್ರು ಬೇಡ. ಫಸ್ಟ್ ಎಲ್ಲ ಓಕಿನ ಮುಂಚೆನೆ ಜಾತಕ ನೋಡೋದು. ನಂಬರ್ 1, ಓಕಿನ ಮುಂಚೆನೆ ಜಾತಕ ನೋಡೋದು. ಜಾತಕ ಬಂದಾದ ಮೇಲೆ ಬರ್ತೀವಿ ಅನ್ನೋದು. ಆಮೇಲೆ ಸತ್ಯ ಹೇಳ್ಬಿಟ್ಟು ಹೋಗೋದು. ಹುಡುಗಿಗೆ ಸ್ವಂತ ಮನೆ ಇಲ್ಲ ರೀ, ಅದಕ್ಕೆ ಬಂದಿಲ್ಲ. ಏನಾಗುತ್ತೆ ಈಗ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಓಪನ್ ಆಗಿ ಹೇಳ್ರಿ, ತೊಂದರೆ ಇಲ್ಲ, ನ್ಯಾಯವಾಗಿ ಹೇಳಿ. ನಮ್ಗೆ ಇಂಥದೇ ಬೇಕು ಅಂತ ಕೇಳ್ಕೊಳ್ತೀವಿ. ಅದು ಬಿಟ್ಬಿಟ್ಟು ರಿವರ್ಸ್ ಮತ್ತೆ ಜ್ಯೋತಿಷ್ಯದ ಮೇಲೆ ಹೋಗ್ಬಿಡೋದು. ಆ ನವಗ್ರಹಗಳು ಸುಮ್ಮನೆ ಕಾಯ್ಲಿ ಕೂತಿರ್ತಾವ. ಮತ್ತೆ ಈಗ ನವಗ್ರಹಗಳು ಅಂತ ನಾವೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತೀವಿ. ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ನಮಗೆ ಒಂದು ಶ್ರೇಷ್ಠ ಭಾವನೆ ಬಂದಿರಲ್ವಾ? ಯೋಚನೆ ಮಾಡಿ. ವಿಲ್ ವಿ ಹ್ಯಾವ್ ನಾಟ್ ಹ್ಯಾವ್ ಎ ಗುಡ್ ಮೈಂಡ್ ಸೆಟ್ ಟುವರ್ಡ್ಸ್ ದೆಮ್? ಮತ್ತೆ ಪೂಜೆ ಯಾಕೆ ಮಾಡ್ತೀವಿ? ಎಸ್ಪೆಷಲಿ ನಾನು ದೊಡ್ಡವ್ರಿಗೆ ಹೇಳ್ತಾ ಇರೋದು, ಮಕ್ಕಳು ಬಿಡಿ ಪೂಜೆ ಯಾವುದೂ ಮಾಡಲ್ಲ. ಶ್ಲೋಕ ಕೊಟ್ಟರು ಹೇಳೋ, ನಾವು ಎಷ್ಟೊಂದು ನೋಡ್ತಾ ಇರ್ತೀವಿ. ಶ್ಲೋಕ ಹೇಳ್ರಪ್ಪ, ಒಳ್ಳೆ ಒಂದು ಹುಡುಗ ಹುಡುಗಿ ಬರ್ತಾರೆ ಅಂತಂದ್ರೆ ಇವೆಲ್ಲ ವರ್ಕ್ ಆಗುತ್ತಾ? ಮಂತ್ರದಿಂದ ಮಾನಕಾಯಿ ಉದುರುತ್ತಾ ಅಂತ ಕೇಳ್ತಾರೆ. ಅದೇ ಮಂತ್ರ ಯೂಸ್ ಮಾಡ್ಬಿಟ್ಟು ಸಾಫ್ಟ್ವೇರ್ ಕೂತಿರ್ತಾರೆ. ಕೋಡಿಂಗ್ ಎಲ್ಲ ಬರೀತಿರಲ್ಲ, ಏನದು? ವಾಟ್ ಈಸ್ ಇಟ್? ಕೋಡಿಂಗ್ ಎಲ್ಲ ಮಾಡ್ತಿರಲ್ಲ, ಯುಲ್ ಡೂ ಸಮ್ ಕೋಡಿಂಗ್ ಗೀಡಿಂಗ್ ಎಲ್ಲ ಮಾಡ್ತೀರಾ, ಸಮ್ ಬೈನರಿ ಸಿಸ್ಟಮ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತೀರಾ, ನೆಟ್ವರ್ಕಿಂಗ್ ಮಾಡ್ತೀರಾ. ಯು ಆರ್ ಗಿವಿಂಗ್ ಎ ಕಮಾಂಡ್ ಟು ದಿ ಕಂಪ್ಯೂಟರ್, ಯು ಆರ್ ಗಿವಿಂಗ್ ಎ ಕಮಾಂಡ್ ಟು ಎ ಸಾಫ್ಟ್ವೇರ್, ಯು ಆರ್ ಗಿವಿಂಗ್ ಎ ಇಂಟ್ರಕ್ಷನ್, ಒಂದು ರೀತಿಯ ಒಂದು ಏನಂತಾರೆ ಮಂತ್ರನೇ ಅಲ್ಲಿ ಕೊಡೋದಲ್ಲಿ. ಯು ಆರ್ ಗಿವಿಂಗ್ ಒಂದು ಮಂತ್ರ. ಸೊ ಲೈಫಲ್ಲಿ ಈ ಎಮೋಷನಲ್ ಕೋಶೆಂಟು, ಇಂಟೆಲಿಜೆಂಟ್ ಕೋಶೆಂಟು ಮತ್ತೆ ನಾಲೆಡ್ಜ್ ಕೋಶೆಂಟು, ಇದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಇದೆಯಲ್ಲ, ಇದು ಮಂತ್ರ. ಇದಕ್ಕೆ ಬೇಕಾಗಿರೋದೇ ಮಂತ್ರ. ಮಂತ್ರ ಹ್ಯಾಸ್ ಗಾಟ್ ದಿ ವೈಬ್ರೇಷನ್. ಅನೇಕ ಮಂತ್ರಗಳು ಆ ಸೌಂಡ್ ವೈಬ್ರೇಷನ್ಗೆ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ, ಒಳಗಡೆ ಇರತಕ್ಕಂಥ ಸೆಲ್ಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಯಾರು ನಿತ್ಯ ಮಂತ್ರಗಳು ಹೇಳ್ತಾರೆ, ಒಬೆಸಿಟಿ ಕಮ್ಮಿ ಆಗುತ್ತೆ. ದುರ್ಗಾ ಸಪ್ತಸತಿ ಚಾಂಟ್ ಮಾಡಿ, ಎಷ್ಟೋ ಫ್ಯಾಟ್ ಸೆಲ್ಸ್ ಎಲ್ಲ ಸಾಯುತ್ತೆ. ಫುಡ್ ಕಮ್ಮಿ ತಗೊಳ್ಳಿ, ಮಂತ್ರ ಹೇಳಿ, ಸಾಕು ಕೂತ್ಕೊಂಡೆ. ಅದಕ್ಕೆ ಎಷ್ಟೋ ಋಷಿಗಳು ನೋಡಿ ನೀವು, ಜಪ ಮಾಡೋರು ಫುಲ್ಲು ದಪ್ಪಕ್ಕಿರೋರು, ಹೊಟ್ಟೆ ಇರೋರ್ದೆಲ್ಲ ಇಲ್ಲ ಫೋಟೋ, ಹಳೆ ಕಾಲದ್ದು ಎಲ್ಲ ಬಾಡಿ ಬಿಲ್ಟು ಫಿಟ್ ಆಗಿರೋರೇ ಇರುತ್ತೆ. ಬೈ ದಿ ವರ್ಡ್ ಫೊನಾಟಿಕ್ಸ್ ಅಂತ ಕರಿತೀವಿ ಅದಕ್ಕೆ, ಫೊನಾಟಿಕ್ಸ್. ಈ ಫೊನಾಟಿಕ್ಸ್ ಅನ್ನೋದು ನಮಗೆ ಬರೋ ಟೈಮಿಗೆ ಕೊಟ್ಟೆ ಕೊಡುತ್ತೆ, ಬಟ್ ಇನ್ನೂ ಬೆಸ್ಟ್ ಆಗಿ ಕೊಡುತ್ತೆ ಅಂತ ಹೇಳೋದೆ ಫೊನಾಟಿಕ್ಸ್. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತಿರ್ಬೋದು, ಅಥವಾ ಓಂ ಗಮ್. ಆ ಗಮ್ ಅನ್ನೋ ನಮ್ಮ ಮಂತ್ರದಲ್ಲಿ ನಮ್ಮ ಮೈಂಡ್ಗೆ, ನಮ್ಮ ಶರೀರಕ್ಕೆ ವೈಬ್ರೇಷನ್ ಬರ್ತಕ್ಕಂಥದ್ದು. ಅದೆಲ್ಲ ಬಿಟ್ಬಿಡ್ರಿ ಎಲ್ಲರೂ. ವೇದದಲ್ಲಿ ಏನಿದೆ ರೀ? ವೇದದಲ್ಲಿ ಏನಿದೆ?
ಪ್ಲೀಸ್ ಟೆಲ್ ಮಿ ಎವ್ರಿಬಡಿ, ಯಾರು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದೀರಾ, ವಾಟ್ ಈಸ್ ಇನ್ ವೇದಾಸ್? ಮಂತ್ರ ಬಿಟ್ರೆ ಬೇರೆ ಏನಾರು ಇದೆಯೇನ್ರಿ ವೇದದಲ್ಲಿ? ನಾವೆಲ್ಲ ಹಿಂದೂ ಧರ್ಮದಲ್ಲಿರೋರು, ಮಂತ್ರ ಬಿಟ್ರೆ ಏನಾರು ಇದೆಯಾ? ಕುರಾನಲ್ಲಿ ಏನಿದೆ? ಅಲ್ಲೂ ಕೂಡ ಮಂತ್ರನೇ, ಅಲ್ಲೂ ಕೂಡ ಇಂತಿಂತ ಮಂತ್ರನೇ ಹಿಂಗ್ ಬರುತ್ತೆ, ಹಿಂಗಿದ್ರೆ ಹಿಂಗ್ ಮಾಡಿದ್ರೆ ಇದೊಂದು ಓದ್ತಾರೆ, ವರ್ಸಸ್ ಓದ್ತಾರೆ. ಆ ಸುರಾ ಚಾಪ್ಟರ್ ಅಲ್ಲಿ ಇರುತ್ತೆ, ಹದೀತು ಸುರಾದಲ್ಲಿ ಇದೆ. ಕುರಾನಲ್ಲಿ ನಂಬರ್ಸ್, ಕೆಲವು ನಂಬರ್ಸ್ ಕೊಡ್ತಾರೆ. ದೇ ಆರ್ ಆಲ್ಸೋ ಗಿವನ್ ಮಂತ್ರಾಸ್, ದೇ ಆರ್ ಆಲ್ಸೋ ಗಿವನ್ ವರ್ಡ್ಸ್, ಫೊನಾಟಿಕ್ಸ್ ನಂಬರ್ಸೇ ಇದೆ. ಇನ್ನ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು? ಅಮೆರಿಕದಲ್ಲಿ, UK ಎಲ್ಲ ಕಡೆ ಸ್ವಿಚ್ ವರ್ಡ್ಸ್, ಅಬ್ಬಾ, ನಮ್ದು ಓಂ ಗಮ್ ಗಣಪತಿ ನಮಃ ಅಂತ ಹೇಳ್ರು ಅಂದ್ರೆ ಇಲ್ಲ, ಸ್ವಿಚ್ ವರ್ಡ್ಸ್ ನಮ್ಗೆ ವರ್ಕ್ ಆಗುತ್ತಾ? ಸ್ವಿಚ್ ವರ್ಡ್ಸ್ ವರ್ಕ್ ಆಗುತ್ತೆ. ವಾಟ್ ಇಸ್ ಸ್ವಿಚ್ ವರ್ಡ್ಸ್? ಯು ಆರ್ ಸ್ವಿಚಿಂಗ್ ಫ್ರಮ್ ಒನ್ ನೆಗೆಟಿವ್ ಸ್ಟೇಟ್ ಟು ದಿ ಅದರ್ ನೆಗೆಟಿವ್ ಪಾಸಿಟಿವ್ ಸ್ಟೇಟ್, ಫ್ರಮ್ ಒನ್ ನೆಗೆಟಿವ್ ಸ್ಟೇಟ್ ಟು ಹೈಯರ್ ಆಕ್ಟೇನ್ ಆಫ್ ಪಾಸಿಟಿವ್ ಸ್ಟೇಟ್. ಆಲ್ವೇಸ್ ಹೇಳ್ಕೊಳ್ಳಿ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ನಾನು ಹ್ಯಾಪಿ ಆಗಿದ್ದೀನಿ. ಸ್ವಿಚ್ ವರ್ಡ್ಸ್ ಏನ್ ಮಾಡುತ್ತೆ? ಏನಾರು ಇರಲಿ ಇದನ್ನ ಹೇಳ್ಕೊತಾ ಇರಿ. ಸೊ ಅವಾಗ ಏನಾಗುತ್ತೆ, ಪ್ರತಿಯೊಂದು ಸೆಲ್ಸ್ಗೂ ನೀವು ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತೀರಾ. ಮೈಯಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀರಾ. ಕೀಮೋಥೆರಪಿ ಏನ್ ಮಾಡುತ್ತೆ? ವಾಟ್ ಈಸ್ ಕೀಮೋಥೆರಪಿ? ಇಟ್ ಇಸ್ ಲೈಟ್ ಅಂಡ್ ಸೌಂಡ್. ಹೋಗ್ಬಿಟ್ಟು ನೀವು ಗೂಗಲ್ ಮಾಡಿ, ವಾಟ್ ಈಸ್ ಕೀಮೋಥೆರಪಿ? ಇಟ್ ಹ್ಯಾಸ್ ಗಾಟ್ ಸೌಂಡ್ ಅಂಡ್ ಇಟ್ ಹ್ಯಾಸ್ ಗಾಟ್ ಸಮ್ ಫ್ರೀಕ್ವೆನ್ಸಿ. ಸೊ ಮಂತ್ರಾಸ್ ಅಂದ್ರೆ ಫ್ರೀಕ್ವೆನ್ಸಿ. ನಮಗೆ ಏನೇ ಸಾಧನ ಮಾಡಬೇಕಾದ್ರೆ ಮಂತ್ರವನ್ನ ಹೇಳಿ, ಹಿರಿಯರು ಹಾಗೂ ಕಿರಿಯರಿಗೆ ಮಂತ್ರ ಪಠನೆ ವೆರಿ 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 ಇಂಪಾರ್ಟೆಂಟ್ ಫಾರ್ ಕಾಮಿಂಗ್ ಆಫ್ ದಿ ಮೈಂಡ್. ಫಸ್ಟ್ ಬರ್ತಕ್ಕಂಥದ್ದು ಬಂದೇ ಬರುತ್ತೆ, ಬೆಸ್ಟ್ ಆಗಿ ಬರುತ್ತೆ. ನಿಮಗೆ ಇದ್ರೆ ನಿಮ್ಮ ಲೈಫಲ್ಲಿ ಬರೋದಿದ್ರೆ ನೀವು ಮಂತ್ರಗಳು ಹೇಳಿ, ಡೆಫಿನೆಟ್ಲಿ ಕ್ರೀಮ್ ಬನ್ ಬರುತ್ತೆ. ಕೇಕ್ ಬರಲ್ಲ, ಕ್ರೀಮ್ ಬನ್ ಬರುತ್ತೆ. ನಿಮ್ ಯೋಗದಲ್ಲಿ ಕೇಕ್ ಬರೋದಿತ್ತು ಅಂದ್ರೆ ಮಂತ್ರ ಹೇಳಿ, ಹನಿ ಕೇಕ್ ಬರುತ್ತೆ. ಇಟ್ ವಿಲ್ ನಾಟ್ ಡಿವಿಯೇಟ್ ಫ್ರಮ್ ದಿ ಕೇಕ್, ಇಟ್ ಈಸ್ ಎ ಇಂಪ್ರೂವೈಸ್ಡ್ ವರ್ಜನ್ ಆಫ್ ದಿ ಕೇಕ್. ಅರ್ಥ ಮಾಡ್ಕೊಳ್ಳಿ ವಾಟ್ ಐ ಟೋಲ್ಡ್. ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಕಸಾಟ ಬರ್ಬೋದು ಕೇಕು ಎಲ್ಲ. ಇವಾಗೆಲ್ಲ ಐಸ್ ಕ್ರೀಮ್ ಕೇಕ್ಗಳು ತಿಂತಾರಲ್ಲ, ಕಸಾಟನೋ ಅದು ಇದು ಅದೊಂದು ಇದು. ಸೊ ಇಟ್ ವಿಲ್ ಡೆಫಿನೆಟ್ಲಿ ಕಮ್. ಸಿ, ಪ್ರತಿಯೊಂದೂ ಭಗವಂತ ಏನ್ ಮಾಡ್ತಾನೆ, 10 ಏರಿಯಾದಲ್ಲಿ 1 ಏರಿಯಾ 2 ಏರಿಯಾ ಕಮ್ಮಿ ಮಾಡ್ಬಿಡ್ತಾನೆ. ಅಂಡ್ ವಿ ಆರ್ ಮೋರ್ ಬಾದರ್ಡ್ ಅಬೌಟ್ ದಟ್ 2 ಏರಿಯಾಸ್ 9 and 10. ಅದು ಜಾಬ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಹೆಲ್ತ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು. ಸೊ ಈ ಮ್ಯಾಚ್ ಮೇಕಿಂಗ್ ಅನ್ನೋದಕ್ಕೆ ಇನ್ನೊಂದು 2ನೇದು ಓಡೋಗ್ತಾ ಇದ್ದಾರೆ. ಮ್ಯಾಚ್ ಮೇಕಿಂಗ್ ಅಂತ, ಇವ್ರಿಗೆ ಮ್ಯಾಚ್ ಆಗತ್ತಾ, ಇವ್ರ ಚಂದ್ರಂಗ್ ಇವ್ರ ರಾಶಿಗೆ ಅವ್ರ ರಾಶಿಗೆ ಮ್ಯಾಚ್ ಆಗತ್ತಾ, ಓ ಇವರು ಶುಕ್ರ ಇವರು ಮಂಗಳ ಇಬ್ರು ಫೈಟಿಂಗು. ಬಾ ಜ್ಯೋತಿಷ್ಯ ಈ ಲೆವೆಲ್ ಇಳಿದ್ಬಿಟ್ರೆ ಅದು ನಮಗೆ ಗ್ರೌಂಡ್ ಲೆವೆಲ್. ಅವೆಲ್ಲ ನೀವು ಮಾಡ್ತಾ ಇರೋದು, ನೋಡ್ತಾ ಇರೋದು, ಎಲ್ಲೆಲ್ಲಿ ಕೇಳ್ತಾ ಇದ್ರಲ್ಲ, ಕಂಪ್ಲೀಟ್ಲಿ ಗ್ರೌಂಡ್ ಲೆವೆಲ್. ಇಟ್ ಈಸ್ ನಾಟ್ ಅಟ್ ಆಲ್ ಹೈಯರ್ ಲೆವೆಲ್. ಟೆಕ್ನಾಲಜಿಲಿ ನಾವು ಮುಂದೆ ಹೋಗ್ತಾ ಇದೀವಿ, ಜ್ಯೋತಿಷ್ಯದಲ್ಲಿ ಹಿಂದೆ ಹೋಗ್ತಾ ಇದೀವಿ. ನನ್ನ ಮಗಂದು ಈ ರಾಶಿ, ಯಾವ ರಾಶಿ ಇವನಿಗೆ ಸೆಟ್ ಆಗುತ್ತಂತೆ. ಒಳ್ಳೆಯವನಿದ್ರೆ, ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯವನಿದ್ರೆ, ಅರ್ಥ ಆಯ್ತಾ, 12ಕ್ಕೆ 12 ರಾಶಿನೂ ಮ್ಯಾಚ್ ಆಗ್ತದೆ. ನೀವೇ ನಿಮ್ಮ ಮಗನೋ ಮಗಳು ಸರಿ ಇಲ್ಲ ಅಂತ ನೀವೇ ಹೇಳ್ಕೊತಾ ಇದ್ದೀರಾ. ಏನಂತೀರಾ? ಯೋಚನೆ ಮಾಡಿ. ಬೈ ಥ್ರೂ ದಿಸ್ ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ? ಯಾವ ಒಂದು ಡೇಟಾ ಹೇಳುತ್ತೆ ಅಸ್ಟ್ರಾಲಜಿಲಿ ಇವ್ರಿಗೆ ಮ್ಯಾಚ್ ಆಗಲ್ಲ, ಈ ರಾಶಿಗೆ ಮ್ಯಾಚ್ ಆಗಲ್ಲ, ಅದನ್ನ ಮಾಡಿರೋರ್ದೆಲ್ಲ ನಾಶವಾಗಿದ್ದಾರೆ ಅಂತ. ವೇರ್ ಇಸ್ ದಿ ಎಕ್ಸಾಂಪಲ್? ಈ ತರದ್ ಹೇಳ್ತಾ ಹೋದ್ರೆ ಎಂಡೇ ಇಲ್ಲ. ಆದ್ರೂ ಜನ ಮರಳೋ ಜಾತ್ರೆ ಮರಳೋ ಓಡಿ. ಇವತ್ತು ನಮಗೆ ಕನ್ಸಲ್ಟೇಷನ್ ನನಗೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನಂಗೆ ಹೇಳಕ್ ಇಂಟ್ರೆಸ್ಟ್ ಇಲ್ಲ. ರಶ್ ಜಾಸ್ತಿ, ನಮಗೆ ಸಿಕ್ಕಾಪಟ್ಟೆ ರಶ್, ರೇಟು ಜಾಸ್ತಿ ಮಾಡಿದೀವಿ. ಬೇಡ ನಮಗೆ. ಕಲೀರಿ, ಜೀವನ ಪರ್ಯಂತ ನೋಡ್ಕೊಂಡೋಗಿ. ಅದು ಮಾಡಲ್ಲ, ಫಸ್ಟ್ ಕೇಳ್ಕೊಂಬಿಡೋಣ, ಆಮೇಲೆ ಇದು ಮಾಡೋಣ. ಯಾರೋ ಒಂದು 4 ಜನ ನಿಮ್ಗೆ ತಲೆ ಊದಿರ್ತಾರೆ, ಅದೆಲ್ಲ ತಲೆಗೆ ಹೋಗಲ್ಲ. ಎಲ್ಲ ನೀವೆಲ್ಲ ಓಡಾಡಿ ಶ್ರಮ ಪಟ್ಟಿರೋದು ಅದರದೊಂದು ಕಾಲು ಭಾಗ ಬಂದು ಕಲ್ತಿದ್ರೆ, ನನ್ನ ಮಗಂದು ಹಿಂಗಿದೆ, ನನ್ನ ಮಗಳದ್ದು ಹಿಂಗಿದೆ, ನೆಗೆಟಿವ್ ಪಾಸಿಟಿವ್. ಸಿ, ಮ್ಯಾರೇಜೇ ತಗೊಳ್ತೀನಿ, 3 ಕಾಂಪೊನೆಂಟ್ಸ್ ಬರುತ್ತೆ.
ದಶಾದಲ್ಲಿ ಒಬ್ಬರಿಗೆ ನೆಗೆಟಿವ್ ಇದ್ರೆ ಬರ್ತಕ್ಕಂಥ ಇನ್ನೊಬ್ಬರ ದಶಾದಲ್ಲೂ ನೆಗೆಟಿವ್ ಇದ್ರೆ ಅವೆರಡೂ ಕೂಡಿಸಿದ್ರೆ ಢಮಾರ್ ನೆಗೆಟಿವೇ. ದಶಾದಲ್ಲಿ ಪಾಸಿಟಿವ್ ಇದ್ರೆ ಬರ್ತಕ್ಕಂಥ ಹುಡುಗನಲ್ಲೂ ದಶಾದಲ್ಲಿ ಪಾಸಿಟಿವ್ ಇದ್ರೆ ಇನ್ನ ಪಾಯಿಂಟ್ಸ್ ಅಲ್ಲಿ 12 ಬಂದಿರಲಿ, 13 ಬರಲಿ, ಕುಜದೋಷ ಬಂದಿರಲಿ, ಮೂಲಾ ನಕ್ಷತ್ರ ಬಂದಿರಲಿ, ಆಶ್ಲೇಷ ಬಂದಿರಲಿ, ಇವೆರಡೂ ದಶಗಳು ಲಾಂಗ್ ಟರ್ಮ್ ಅಲ್ಲಿ 10 ಇಯರ್ಸ್ ಏನು ಈ ದಶ 2ನೇ ಮನೆ 7ನೇ ಮನೆ ಸೂಪರ್ ತೋರಿಸ್ತದೆ. 9ನೇ ಮನೆ 11ನೇ ಮನೆ 2ನೇ ಮನೆ ಯಾವಾಗಲೂ ಒಳ್ಳೇದು, 7ನೇ ಮನೆ ಒಳ್ಳೇದು, 9ನೇ ಮನೆ ಒಳ್ಳೇದು, 11ನೇ ಮನೆ ದಶಾ ನಕ್ಷತ್ರದಲ್ಲಿ ತೋರಿಸ್ತಾ ಇದೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಒಬ್ರು ಪ್ಲಸ್ ಇನ್ನೊಬ್ರದ್ದು ಮೈನಸ್ ಬಂದಿದೆ, ಎಳೆದಾಡುತ್ತೆ. ಈ ಮೂರೇ ಕಾನ್ಸೆಪ್ಟ್, ಮೈನಸ್ ಮೈನಸ್ ಡಮಾರ್, ಪ್ಲಸ್ ಪ್ಲಸ್ ಏನು ಮಾತಾಡೋದೇ ಬೇಡ, ದೇ ವಿಲ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್. ಪ್ಲಸ್ ಮೈನಸ್ ಬಂದಾಗ ಕಿಟಿಪಿಟಿ, ಅಯ್ಯೋ ನಮ್ ಗಲಾಟೆಗಳು ಏನೋ ಇದೀವಿ. ಈ ಮೂರೇ ಸಿನಾರಿಯೋ ಬರೋದು ದಶಾದಲ್ಲಿ. ಇದನ್ನ ಮ್ಯಾಚ್ ಮಾಡ್ರಿ ಅಂತಂದ್ರೆ ನೀವು ರಾಶಿ ಟು ರಾಶಿ ಮ್ಯಾಚ್ ಮಾಡ್ತೀರಾ. 30ಕ್ಕೆ ಇದು ಬಂದಿದೆ ಅಂತ ನೋಡ್ತೀರಾ, ಅಲ್ಲಿ 7ನೇ ರಾಹು ಕೇತುಗಳು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಬಂದ್ಬಿಟ್ಟು ಕಾಳ ಸರ್ಪ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಇವೆಲ್ಲ ಸ್ಟೋರೀಸ್. ಆ ಸ್ಟೋರೀಸ್ ಹಿಂದೆ ಹೋಗ್ತೀರಾ, ಕೊನೆಗೆ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರಲ್ಲ, ಅಪನಂಬಿಕೆನೇ ಬರೋದು. ಇವತ್ತು ಹೇಳ್ತಾ ಇದೀನಿ, ಏನಕ್ಕೆ ಅಪನಂಬಿಕೆ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಇಲ್ಲವರೆಲ್ಲರೂ ಕೂಡ ನಿಮಗೆ ಕಥೆಗಳು ಹೇಳ್ತಾ ಇದ್ದಾರೆ. ಆ ಕಥೆಗಳಿಂದನೇ ಇವತ್ತಿನ ದಿವಸ ಜ್ಯೋತಿಷ್ಯ ಯಾರು ನಂಬ್ತಾ ಇಲ್ಲ. ಆಮೇಲೆ ಇದನ್ನ ಹೋಗಿ ಯಾರಪ್ಪ ಕಲಿತಾರೆ ಅನ್ನೋ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಬಿಟ್ಟು ಬನ್ನಿ, ಕಲೀರಿ, ನಿಮ್ ಲೈಫ್ ನೋಡ್ಕೊಂಡೋಗಿ. ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡ್ತೀರಾ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಕುಟುಂಬ ಸಮೇತ ಒಂದ್ಸತಿ ಕುತ್ಕೊಂಡು. 5 ಜನ ಇದ್ರೆ 5 ಜನ ಕುತ್ಕೊಂಡ್ರೆ ಏನೂ ಇಲ್ಲ. ಇವತ್ತಿನ ದಿವಸ ಇಷ್ಟು ಜನನು, ನಾನು ಯಾರ್ಯಾರು ಜ್ಯೋತಿಷ್ಯನ ಅಂತ ಕಲ್ತಿದ್ದಾರೆ, ಅವ್ರು ಒಂದೇ ಮಾತು ಹಾರಾಡ್ತಾ ಇದ್ವಿ, ಸರ್ ನಮ್ದು ಏನು ಅಂತ ಗೊತ್ತಾಗ್ಬಿಟ್ಟಿದೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ. ಇದನ್ನ ಯಾರು ಕಲಿತಾ ಇಲ್ಲ ಅವರು ದುರಾದೃಷ್ಟವಂತರು ಅಂತ ಹೇಳ್ಬಿಟ್ರು. ನಿಜವಾಗ್ಲು ಯಾರು ಕಲ್ತಿಲ್ಲ, ನಾವು ದುರಾದೃಷ್ಟವಂತರಾಗಿದ್ವಿ, ಬಂದ್ವಿ, ಅದೃಷ್ಟ ಗೊತ್ತಾಯ್ತು, ಹಿಂಗಿದೆ ಅಂತ ಗೊತ್ತಾಯ್ತು, ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ನೆಮ್ಮದಿ ಪಡ್ಕೊಳ್ಳಿ. ಹಣೆ ಬರ ಚೇಂಜ್ ಮಾಡೋಕ್ಕಾಗಲ್ಲ, ಆದ್ರೆ ನೆಮ್ಮದಿಯಾಗಿದ್ದು ತಿಳ್ಕೊಂಡು ಮುಂದೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರೂಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.